ಅದಕ್ಕೆ ಒಬ್ರು ಹೇಳ್ತಾರೆ, ದಿಕ್ಕು ಬದಲಿಸಿ ನೋಡು ಹಣೆ ಬಾರ ಬದಲಾಗಿತ್ತು, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾಗಿತ್ತು. ಧೋನಿ ಬದಲಿಸೋದು ಬೇಕಾಗಿಲ್ಲ, ಬಟ್ ನಿಮ್ಮ ದಿಕ್ಕು ಬದಲಿಸ್ಬೇಕಂತ. ಯಾವಾಗಲೂ ನಮ್ಮ ದಿಕ್ಕು ಯಾವಾಗ ನಾವು ಬದಲಿಸ್ತೇವೆ ಅವಾಗೇ ನಾವು ನಮ್ದು ಏನು ಏಮ್ ಅಂತ ಕಂಡು ಹಿಡ್ಕೋಬಹುದು, ನಮ್ಮ ಗೋಲ್ ರೀಚ್ ಆಗಕ್ಕೆ ಸಾಧ್ಯ ಇರುತ್ತೆ. ಹೌದಿಲ್ಲ? ಈಗ ಎಲ್ಲರೂ 10ನೇ ಕ್ಲಾಸ್ ಫೇಲ್ ಆಗ್ಯಾರ ಮಾತ್ರಕ್ಕೆ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲ? ಮತ್ತೆ ರಾತ್ರಿ ನಾವು ನಿದ್ದೆಗೆಟ್ಟು ಕನಸು ಕಾಣ್ತೀವಿ ಅಂದ್ರೆ ಬುದ್ಧ ಆಗಕ್ಕೆ ಸಾಧ್ಯನೇ ಎಲ್ಲರೂ. ಮತ್ತೆ ಸಾಧನೆ ಮಾಡೋದು ಯಾವಾಗ ನಾವು? ಮತ್ತು ಹಗಲಲ್ಲಿ ನಾವು ಚುಕ್ಕಿ ನೋಡ್ತೀವಿ ಅಂದ್ರೆ ಕಲ್ಪನೆ ಚಾವಲಾಗತ್ತೆ ಯಾಕಾಗತ್ತೆ? ಆಗೋದಿಲ್ಲ. ಅದ್ರ ಸಲುವಾಗಿ ನೀವು ಏನು ಮಾಡಬೇಕು, ಪ್ರತಿಯೊಬ್ಬರ ಕಡೆ ನಾವು ಯಾವಾಗಲೂ ಅದನ್ನು ಪ್ರತಿಯೊಬ್ಬರ ಕಡೆ ಸ್ಕಿಲ್ ಕೊಟ್ಟಿಲ್ಲ ಅಂದ್ರೆ ದೇವ್ರು ಅಲ್ಲ ಕೊಟ್ಟಿರ್ತಾನೆ. ಈಚ್ ಪರ್ಸನ್ ದೇರ್ ಹ್ಯಾವ್ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಒಂದು ಸ್ಕಿಲ್ ಅದನ್ನು ಕಂಡು ಹಿಡ್ಕೊಲೇಬೇಕು. ನೀವು ಯಾವುದೋ ಸ್ಕಿಲ್ ಬಗ್ಗೆ ಫೋಕಸ್ ಮಾಡ್ಕೊಂಡು ನೀವು ಲೈಫ್ ಒಳಗೆ ಹೋಗ್ತೀರಿ, ನಿಮ್ಗೆ ಪಕ್ಕ ಚಲೋ ದಾರಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಯಾವಾಗಲೂ ಹೇಳೋದು ನಾನು ಡಿಸಿಪ್ಲಿನ್ ಅಂತ. ಈ ಜಗತ್ತೊಳಗೆ ಏನೂ ಬೇಕಾಗಿಲ್ಲ ರೀ, ಎಜುಕೇಷನ್ ಏನೂ ಇಲ್ಲ ಅಂದ್ರೆ ಒಂದು ಡಿಸಿಪ್ಲಿನ್ ಭಾಳ ಮುಖ್ಯ ಇರುತ್ತೆ. ಡಿಸಿಪ್ಲಿನ್ ಮುಂದೆ ಯಾವುದೂ ಇಲ್ಲ ಅಂತೀನಿ ನಾನು. ಡಿಸಿಪ್ಲಿನ್ ಇರೋರಷ್ಟೇ ಸಾಧನೆ ಮಾಡೋಕ್ಕೆ ಸಾಧ್ಯ, ಈ ಥರ ಫೋಟೋ ಇಡೋಕ್ಕೆ ಸಾಧ್ಯ. ನಾವು ಡಿಸಿಪ್ಲಿನ್ ಇದ್ದಿದ್ದಕ್ಕೆ ಅವ್ರು ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ನೀವು ಡಿಸಿಪ್ಲಿನ ಫಾಲೋ ಮಾಡಲ್ಲ ಅಂದಮೇಲೆ ಮತ್ತೆ ಹೆಂಗೆ ಅಚೀವ್ಮೆಂಟ್ ಮಾಡ್ತೀರಲ್ಲ ಲೈಫ್? ಯಾವಾಗ ಬೇಕು ಸ್ಕೂಲಿಗೆ ಬರ್ತೀರಿ, ಟೀಚರ್ಸ್ ಬಗ್ಗೆ ಆಡ್ಕೊಂಡ್ರಿ, ಏನೇನೋ ಮಾಡ್ತೀರಿ. ನೀವು ಡಿಸಿಪ್ಲಿನ್ ಇಲ್ಲ ಅಂದ್ರೆ ಹೆಂಗೆ ಹೇಳ್ತೀವಿ? ಎಲ್ಲನೂ ಸಾಧ್ಯ ಐತಿ. ಬಡವರು ಮಕ್ಕಳಾಗಿದ್ರು ಸಾಧ್ಯ. ಇದಕ್ಕಂದ್ರೆ ಎಲ್ಲಿ ಒಬ್ಬ ಚಹಾ ಮಾಡ್ಕೊಂತಿದ್ದ ರೈಲ್ವೆ ಸ್ಟೇಷನ್ ಒಳಗೆ, ಮೋದಿ ಆಗಿಲ್ಲ ಅವರು. ಹೌದಲ್ಲ? ರಾಮೇಶ್ವರ ಮಗ, ಅವರು ಗೌರ್ಮೆಂಟ್ ಸ್ಕೂಲಾಗ ಓದಿದ್ರು. ಅಬ್ದುಲ್ ಕಲಾಂ ಆದ್ರೆ ರಾಮೇಶ್ವರ ಇದ್ದಾರೆ. ನಿಮ್ ಕೈಲಿದಕ್ಕೆ ಸಾಧ್ಯ ಇಲ್ಲ ಅದು. ಎಂತಿಂತರ ಏನೋ ಸಾಧನೆ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಆಗಿರ್ಬೋದು, ಇವು ಸಣ್ಣ ಪುಟ್ಟ ಯಾರು ದೊಡ್ಡ ಸಾಧನೆಗಳು ಮಾಡ್ರಿ, ಎಲ್ಲರೂ ಬಡತನದಿಂದ ಬಂದಿದ್ದಾರೆ. ಫುಲ್ ಕಡ ಬಡಿತನ ಯಾರ್ದಂದ್ರೆ ದರ ಬೇಂದ್ರೆ ಅವರು. ಫುಲ್ ಕಡ ಬಡಿತನ ಅವ್ರು. ಈಗ ವರ ಕವಿ ಆಗ್ಲಿಲ್ಲ ಅವ್ರು, ದರ ಬೇಂದ್ರೆ ಅವರು. ಮತ್ತೆ ನಿಮ್ ಕಡೆ ಎಲ್ಲಾನು ಸಾಧ್ಯ ಐತಿ, ಬಟ್ ನೀವು ಅದನ್ನ ಒಂದು ನೀಟಾಗಿ ಒಂದು ಮೈಂಡ್ ಸೆಟ್ ಇಲ್ಲ, ನಿಮ್ದು ಫೋಕಸ್ ಇಲ್ಲ. ಅದಕ್ಕೆ ಯಾವಾಗಲೂ ಕುದುರೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ಕಡೆ ಇದು ಹಾಕಿರ್ತಾರೆ, ಲಗಾಮ್ ಹಾಕಿರ್ತಾರೆ, ಏನೂ ಕಾಣ್ಬಾರ್ದು, ಒಂದೇ ಸ್ಟೇಟ್ ರೋಡ್ ನೋಡ್ಲಿಕ್ಕೆ. ಆ ಥರ ನೀವು ಒಂದೇ ವೇದಾಗ ಹೋಗ್ಬೇಕು. ಮೈಂಡ್ ಸೆಟ್ನ ಹಂಗೆ ಗಟ್ಟಿಗೆ ಹಿಡ್ಕೋರಿ. ಈ 4:50 ಅಲಾರಾಮ್ ಇಟ್ರೆ 4:50 ಎದ್ದೇಳ್ಬೇಕನ್ನೋ ಟೈಮ್ನ ನಾವು ಎದ್ದೇಳಂಗೆ ಅನಿಸ್ತಿರಲ್ಲ. ಇದಕ್ಕಂದ್ರೆ ಇನ್ನೂ ಸ್ವಲ್ಪ ಮಕ್ಕೊಂಡ್ರೆ ಆಯ್ತಪ್ಪ ಅಂತಿರ್ತೇವೆ, ಬಟ್ ಎದ್ದು ಬಿಡ್ಬೇಕು ಆದ ತಕ್ಷಣ. ಅದೇನಂತಾರೆ ಡಿಸಿಪ್ಲಿನ್ ಆಗಿರ್ಬೋದು, ನಿಮ್ಮ ಮೈಂಡ್ ಸೆಟ್ ಆಗಿರ್ಬೋದು. ಮೈಂಡ್ ಸೆಟ್ ಯಾರ್ದು ಗಟ್ಟಿ ಇರುತ್ತೋ ಪಕ್ಕ ಸಾಧನೆ ಮಾಡೇ ಮಾಡ್ತೀವಿ ನೀವು ಲೈಫ್ ಒಳಗೆ. ನಿಮ್ದು ಮೈಂಡ್ ಸೆಟ್ ಇಲ್ಲಪ್ಪ ಅಂದ್ರೆ ಯು ಕಾಂಟ್ ಅಚೀವ್ ಎನಿ ಗೋಲ್. ಸಾಧ್ಯನೇ ಇಲ್ಲ. ನೀವು ಪ್ಲೀಸ್ ನಿಮ್ಗೆ ಹೇಳ್ತೀನಿ, ರೆಸ್ಪೆಕ್ಟ್ ಮಾಡ್ರಿ. ನಿಮ್ಮ ಪೇರೆಂಟ್ಸಿಗೆ ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್